ಆ ದೇವತೆಗಳು ಕೂಡ ನಾ ಶ್ರೇಷ್ಠ ಅನ್ನುವಂಥ ಕಚ್ಚಾಟದೊಳಗೆ ತೊಡಗುತ್ತಾರಂತ. ಯಾವಾಗ ಸೃಷ್ಟಿ ಬ್ರಹ್ಮ ಮಾಡಲಿ, ಸ್ಥಿತಿ ವಿಷ್ಣು ಮಾಡಲಿ, ಲಯ ರುದ್ರ ಮಾಡಲಿ ಅಂತ ತಿಳ್ಕೊಂಡು ಸೃಷ್ಟಿ ಸ್ಥಿತಿ ಲಯಗಳ ಅಧಿಕಾರವನ್ನು ಈ ತ್ರಿಮೂರ್ತಿಗಳಿಗೆ ವಹಿಸಿ ಕೊಟ್ಟ ಬಳಿಕ ನಾ ಶ್ರೇಷ್ಠ ಅಂತ ಜಗಳ ಹತ್ತಿತ್ತು. ಶಿವ ಅಂದನಂತ, ತಡ್ರಿ ಯಾಕೆ ಜಗಳ ಮಾಡ್ತೀರಿ, ಯಾರು ನನ್ನ ಮುಕುಟವನ್ನು ನನ್ನ ಪಾದವನ್ನು ನೋಡಿ ಬರ್ತಿರೋ ಅವರ ಶ್ರೇಷ್ಠ ಅಂತ ತಿಳ್ಕೊಂಡು ಜ್ಯೋತಿರ್ಲಿಂಗವಾಗಿ ನಿಂತ್ಕೊಂಡಿದ್ದಂತ, ಜ್ಯೋತಿ ಸ್ವರೂಪವಾಗಿ ನಿಂತ್ಕೊಂಡಿದ್ದ. ಆಕಾಶ ಭೂಮಿಗೆ ಏಕಾಗಿ ಜ್ಯೋತಿ ಸ್ವರೂಪವಾಗಿ ನಿಂತುಕೊಂಡಿರುವಾಗ ಶಿವನ ಪಾದವನ್ನು ನೋಡ್ತೀನಿ ಅಂತ ತಿಳ್ಕೊಂಡು ವಿಷ್ಣು ಪಾದವನ್ನು ನೋಡಲಿಕ್ಕೆ ಹೋದ್ರೆ ಹಂಸದ ಮೇಲೆ ಬ್ರಹ್ಮ ಮುಕುಟವನ್ನು ನೋಡ್ತೀನಿ ಅಂತ ಹಾರಿ ಹೋದ್ನಂತ. 100 ವರ್ಷಗಳವರೆಗೆ ಹಾರಿ ಹೋದ್ರೂ ಮುಕುಟ ಸಿಗಲಿಲ್ಲ. 100 ವರ್ಷಗಳವರೆಗೆ ಪಾದವನ್ನು ನೋಡ್ತೀನಂತ ಹೋದ್ರೆ ಪಾದ ಸಿಗಲಿಲ್ಲ. ಅದಕ್ಕಾಗಿರಬೇಕು ಬಸವಪ್ಪಗಳು ವಚನದೊಳಗೆ ಹೇಳ್ತಾರ, ಜಗದಗಲ ಮುಗಿಯಗಲ ಮಿಗಿಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ. ಆ ವಚನದೊಳಗೆ ಹೇಳುವಂಥದ್ದು ಜಗದಗಲ ಮುಗಿಯಗಲ ಮಿಗಿಯಗಲ ನಿಮ್ಮಗಲ. ನೀವು ಎಷ್ಟು ದೊಡ್ಡವರು ಅಂತೇಳಂತಂದ್ರೆ, ನೀವು ಎಷ್ಟು ವ್ಯಾಪರು ಅಂತೇಳಂತಂದ್ರೆ ವ್ಯಾಪ್ತವಾಗಿರಿ ಅಂತೇಳಂತಂದ್ರೆ 14 ಲೋಕಗಳೆಲ್ಲವೂ ನಿಮ್ಮ ಒಡಲೊಳಗದಾವ. ಅಷ್ಟು ದೊಡ್ಡವರು ನೀವು, ಜಗತ್ತನ್ನೇ ಆವರಿಸಿಕೊಂಡು ಬಿಟ್ಟಿರ್ತಕ್ಕಂಥವ್ರು ನೀವು. ಅಲ್ಲಿ ಇಲ್ಲ ಅಂತೇಳಂತಂದ್ರೆ ಅಲ್ಲಿ ಏನೂ ಇಲ್ಲ. ಅದಕ್ಕೆ ಎಲ್ಲ ಕಡೆಗೂ ನೀವು ಇರೋದ್ರಲ್ಲಿಂದ ಎಲ್ಲವೂ ಐತಿ ಅಂತ. ಜಗದಗಲವಾಗಿರ್ತಕ್ಕಂಥವ್ರು ನೀವು, ಮುಗಿಲಗಲವಾಗಿರ್ತಕ್ಕಂಥವ್ರು ನೀವು. ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ನಿಮ್ಮ ಪಾದ ಎಲ್ಲಿವರೆಗೆ ಐತಿ ಅಂತೇಳಂತಂದ್ರೆ ಸಂಪತ್ತು ಭರಿತವಾಗಿರ್ತಕ್ಕಂಥ ನಿಮ್ಮ ಪಾದ ಎಲ್ಲಿವರೆಗೆ ಐತಿ ಅಂತೇಳಂತಂದ್ರೆ, ಪಾತಾಳ ಅಂತ ತಿಳ್ಕೊಂಡು ಹೇಳ್ತಾರಲ್ಲ, ಆತಾಳ ವಿತಳ ಸುತಳ ತಳಾತಳ ಪಾತಾಳ, ಅದರ ಆಚೆವರೆಗೂ ಐತಿ ಅಂತ. ಅಂದ್ರೆ ಪಾತಾಳದಿಂದ ಆಚೆನೂ ನಿಮ್ಮ ಪಾದವನ್ನು ಇಲ್ಲಿವರೆಗೆ ಐತಿ ಅಂತ ತಿಳ್ಕೊಂಡು ನೋಡೋಕ್ಕಾಗಿಲ್ಲ. ಅಷ್ಟು ದೂರದವರೆಗೆ ಐತಿ, ಚಾಚಿಕೊಂಡು ಬಿಟ್ಟಿದೆ. ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ, ನಿಮ್ಮ ಸಂಪತ್ತು ಭರಿತವಾಗಿರ್ತಕ್ಕಂಥ ಮುಕುಟ ಎಲ್ಲಿವರೆಗೆ ಐತಿ ಅಂತೇಳಂತಂದ್ರೆ, ಮುಕುಟ ತಲೆ ಮುಖ ಎಲ್ಲಿವರೆಗೆ ಐತಿ ಅಂತೇಳಂತಂದ್ರೆ, ಬ್ರಹ್ಮಾಂಡ ಏನೈತಿ ಮ್ಯಾಲೆ, ದೇವಲೋಕ, ಸ್ವರ್ಗಲೋಕ, ವೈಕುಂಠ, ಬ್ರಹ್ಮಲೋಕ, ಶಿವಲೋಕ, ಕೈಲಾಸ ಅವೆಲ್ಲ ದಾಟಿ ಆಚೆ ಇದೆ ನಿಮ್ಮದು ಶ್ರೀ ಮುಕುಟ. ಶ್ರೀ ಅಂತಂದ್ರೆ ಸಂಪತ್ತು ಭರಿತ, ಅಲ್ಲೇನು ಕೊರತಿಲ್ಲ ಅಂತ, ಎಲ್ಲವೂ ಇದೆ ಅಂತ. ಶ್ರೀ ಅನ್ನುವಂಥ ಶಬ್ದ ಅದನ್ನು ಸೂಚಿಸ್ತದ. ಎಲ್ಲವನ್ನ ಇದೆ, ಅಲ್ಲೇನು ಕೊರತೆ ಇಲ್ಲ, ಅಲ್ಲಿ ಸುಖ ಇದೆ, ಅಲ್ಲಿ ಸಂಪತ್ತಿದೆ ಅಂತ ಸೂಚಿಸ್ತದ ಶ್ರೀ ಅನ್ನುವಂಥ ಶಬ್ದ. ಆಚೆವರೆಗೂ ಇದೆ ನಿಮ್ಮ ಮುಕುಟ. ಬಸವಪ್ಪಗಳು ಹೇಳ್ತಾರೆ ಈ ಮಾತನ್ನು. ಆ ರೀತಿ ಒಳಗೆ ವಿಷ್ಣು ಪಾದವನ್ನು ನೋಡ್ತೀನಂತ ಹೋದ, ಬ್ರಹ್ಮ ಮುಕುಟವನ್ನು ನೋಡ್ತೀನಂತ ಹೋದ. 106 ವರ್ಷ ಆದ್ರೂ ಆಗಲಿಲ್ಲ. ಹೊಳ್ಳಿ ಬರ್ಲಿಕ್ಕೆ ಅಪ್ಪಣೆ ಆಯಿತು. ಹೊಳ್ಳಿ ಬಂದರು ಇಬ್ಬರು. ಬರಬೇಕಾದ್ರೆ ಬ್ರಹ್ಮ ಏನು ಮಾಡಿದನು ಅಂತೇಳಂತಂದ್ರೆ, ಈಗ ವಿಷ್ಣು ನೋಡಿದನು ಅಂತೇಳಂತಂದ್ರೆ ಅವ ದೊಡ್ಡವ ಅಕ್ಕನ, ಅವ ದೊಡ್ಡವ ಆಗಬಾರದು. ಮತ್ತು ನಾ ಅಂತೂ ನೋಡೋಕ್ಕಾಗಲಿಲ್ಲ. ಅಲ್ಲಿ ಹೋದ ಬಳಿಕ ನೋಡಿ ಏನಪ್ಪ ಅಂತ ತಿಳ್ಕೊಂಡು ಕೇಳ್ತಾರ. ಹ್ಞೂ ನೋಡೀನಿ ಅಂತ ತಿಳ್ಕೊಳಂತಂದ್ರೆ ಸಾಕ್ಷಿ ತೋರಿಸು ಅಂತ ತಿಳ್ಕೊಳಂತಂದ್ರೆ ಸಮಸ್ಯೆ ಆಕೈತಿ. ಅದಕ್ಕೆ ಸಾಕ್ಷಿ ಬೇಕಾಗ್ತದೆ. ಕೋರ್ಟ್ನೊಳಗೆ ಯಾವುದೇ ಕೇಸ್ ಒಯ್ದ್ರೂ ಒಂದು ಸಾಕ್ಷಿ ಬೇಕಾಗುತ್ತದೆ. ಅಲ್ಲಿ
ಸಾಕ್ಷಿ ಇರಲಿಲ್ಲ ಅಂತೇಳಿ ಅಂತಂದ್ರೆ ಕೋರ್ಟ್ನೊಳಗೆ ಕೇಸನ್ನು ಗೆದಿಯೋದು ಕಷ್ಟ ಆಗ್ತದೆ. ಹಂಗೆ ಇದು ಒಂದು ಕೋರ್ಟ್ ಈಗ ಯಾರು ಶ್ರೇಷ್ಠರು ಅನ್ನುವಂಥದ್ದನ್ನು ನಿರ್ಧಾರ ಮಾಡಬೇಕಾಗೈತಿ. ಆ ನಿರ್ಧಾರಕ್ಕೋಸ್ಕರವಾಗಿ ಕೋರ್ಟ್ನೊಳಗೆ ಹೋಗಿ ಕಟಕಟೆ ಒಳಗೆ ನಿಂತ್ಕೊಂಡ್ರೆ ಸಾಕ್ಷಿ ಬೇಕು. ಅದಕ್ಕೆ ಸಾಕ್ಷಿ ಸಲುವಾಗಿ ಬ್ರಹ್ಮ ಏನು ಮಾಡಿದನು ಅಂತೇಳಿ ಅಂತಂದ್ರೆ ಕಾಮಧೇನುವನ್ನು ಮತ್ತು ಕೇತಕಿ ಎನ್ನುವಂಥ ಗಂಧರ್ವೆಯನ್ನು ಆಯ್ಕೆ ಮಾಡಿಕೊಂಡ. ನೀವಿಬ್ಬರು ನನ್ನ ಪರವಾಗಿ ಸಾಕ್ಷಿ ಹೇಳಬೇಕು ಅಂತಂದ. ಅವರಿಬ್ಬರು ಆಯ್ತು ನಡಿ ಅಂತೇಳಿ ಅಂತಂದರು. ಶಿವನ ಮುಂದೆ ಬಂದು ನಿಂತ್ಕೊಂಡ ಬಳಿಕ ವಿಷ್ಣುವಿಗೆ ಶಿವ ಕೇಳ್ದ, ನೋಡ್ದೇನಪ್ಪ? ನೋಡೋಕ್ಕಾಗಲಿಲ್ಲ. ತಮ್ಮ ಶ್ರೀಪಾದ ಅನಂತ ಅಗಮ್ಯವಾಗಿರ್ತಕ್ಕಂಥದ್ದು, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಅಂತ ತಿಳ್ಕೊಂಡಂತಂದ ವಿಷ್ಣು. ನೋಡೋಕ್ಕಾಗಲಿಲ್ಲ. ಬ್ರಹ್ಮನ ಕೇಳ್ದ, ನೀ ನೋಡ್ದೇನಪ್ಪ? ನೋಡಿದೀನಿ ರೀ, ಅದಕ್ಕೆ ಸಾಕ್ಷಿನೂ ತೊಗೊಂಬಂದೇನಿ ರೀ. ಯಾರದರ ಸಾಕ್ಷಿ? ಆಕಳೈತ್ರಿ ಸಾಕ್ಷಿ. ಆಕಳನ್ನ ತಗೊಂಡು ಬಂದು ನಿಲ್ಲಿಸದ. ಹೇಳು ಸಾಕ್ಷಿ, ನನ್ನ ಬಗ್ಗೆ ನಾನು ನೋಡಿನಿಲ್ಲ ಹೇಳಂತೇಳಂತಂದ. ಆಕಳ ಮುಖದಿಂದ ಹೌದು ನೋಡ್ಯಾನ್ರಿ ಅಂತ ತಿಳ್ಕೊಂಡು ಹೇಳಿ ಬಾಲದಿಂದ ಇಲ್ಲ ಅಂತ ಅಲ್ಲಾಡಿಸ್ತಂತ್ರಿ. ಅದಕ್ಕೆ ಆಕಳ ಸತ್ಯವನ್ನು ಬಾಲದಿಂದ ನುಡಿದಿದ್ದಕ್ಕೆ ಬಾಲಕ್ಕೆ ಪೃಚ್ಛಕ್ಕೆ ಪೂಜೆ ಮಾಡಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ. ಬಾಲಕ್ಕೆ ಪೂಜೆ ಮಾಡ್ಬೇಕ್ರಿ. ಮೊದಲಿಗೆ ನೀವು ಆಕಳ ಮನೆಯೊಳಗೆ ಹೊಗಸಿದ ಬಳಿಕ ಮೊದಲು ಬಾಲ ಪೂಜೆ ಮಾಡಿ ಆಮೇಲಿಂದ ಮುಖ ಪೂಜೆ ಮಾಡ್ಬೇಕ್ರಿ. ಮೊದಲ ಮುಖ ಪೂಜೆ ಮಾಡಿದ್ರಿ ಅಂತಂದ್ರೆ ಸುಳ್ಳನ್ನು ಪೂಜೆ ಮಾಡ್ದಂಗೆ ಆಗ್ತದ, ಸತ್ಯವನ್ನು ಪೂಜೆ ಮಾಡ್ದಂಗೆ ಆಗಂಗಿಲ್ಲ. ಆಕಳ ಪಾದ ಆಮೇಲಿಂದ ಮಾಡೋವು. ಮೊದಲ ಆಕಳ ಪೃಚ್ಛವನ್ನು ಪೂಜೆ ಮಾಡಬೇಕು. ಬಾಲದ ಮೇಲ್ಭಾಗದ ತುದಿಯನ್ನು ಎಲ್ಲಿಂದ ಪ್ರಾರಂಭವಾಗ್ತದಲ್ಲ ಆ ತುದಿಯನ್ನು ಪೂಜೆ ಮಾಡಬೇಕು ಅಂತ. ಬಾಲ ಅಂತಂತಂದ್ರೆ ಮತ್ತೆ ಅದನ್ನು ಕೈಯಾಗಿ ಹಿಡ್ಕೊಂಡು ಅದು ಕೂದಲಿರ್ತೈತಲ್ಲ, ಕೂದಲಿರೋ ಭಾಗನ ಪೂಜೆ ಮಾಡೋದಲ್ಲ, ಪೃಚ್ಛ ಭಾಗ ಅಂತ ತಿಳ್ಕೊಂಡು ಹೇಳ್ತೈತಿ. ಇನ್ನೊಂದು ಸಾಕ್ಷಿ ತೊಗೊಂಬಂದಿದ್ದ ಬ್ರಹ್ಮ, ಅಲ್ಲಿಗೆ ಬಿಡಲಿಲ್ಲ. ಇನ್ನೊಂದೈತ್ರಿ ಸಾಕ್ಷಿ ಅಂತೇಳಂತಂದ. ಅದು ಯಾವುದು ಅಂತೇಳಂತಂದ. ಕೇತಕಿ ಗಂಧರ್ವೆ ಅದಾಳ್ರಿ. ಕೇತಕಿ ಬಂದು ಹೇಳಿದಳೆ, ನಾನು ನೋಡಿದ್ದೀನಿ ರೀ, ಅವ ಹೋಗಿ ನೋಡಿ ಬಂದಾನ್ರಿ ಬ್ರಹ್ಮ. ಏನು ನೋಡಿದೆ, ಅಲ್ಲಿ ಏನಿತ್ತು ಅಂತ ತಿಳ್ಕೊಂಡಂತಂದ್ರೆ ಹೇಳಾಕ ಬರಲಿಲ್ಲ. ಸಾಕ್ಷಿ ಸುಳ್ಳು ಅಂತ ಗೊತ್ತಾದ ತಕ್ಷಣ ಶಿವ ಅವೆರಡಕ್ಕೂ ಶಾಪ ಕೊಟ್ಟ. ಆಕಳ ಮುಖ ಪೂಜೆ ಮಾಡಬಾರ್ದು, ಸುಳ್ಳು ಹೇಳಿದಕ್ಕೆ, ಬಾಲ ಪೂಜೆ ಮಾಡಬೇಕು ಸತ್ಯ ಹೇಳಿದಕ್ಕೆ ಅಂತ ತಿಳ್ಕೊಂಡ ಆಕಳಿಗೆ ಶಾಪ ಕೊಟ್ರೆ, ಕೇತಕಿಯನ್ನು ಶಾಪ ಕೊಟ್ಟ, ನೀನು ಹಳದೊಳಗೆ ಬೆಳಿ, ಕ್ಯಾದಗಿ ಗಿಡ ಆಗಿ, ಕ್ಯಾದಗಿ ಬಳ್ಳಿ ಆಗಿ, ಹಳದಾಗ ಗಿಡ ಆಗಿ ಬೆಳಿ, ಅಲ್ಲಿ ಬರೀ ನಿನ್ನ ಗಿಡದೊಳಗೆ ಬರೀ ನಾಗರ ಹಾವುಗಳೇ ಓಡಾಡಲಿ, ಆ ಹೂಗಳನ್ನು ಪೂಜೆಗೆ ಸಲ್ಲದೆ ಹೋಗಲಿ ಅಂತ ತಿಳ್ಕೊಂಡು ಶಾಪ ಕೊಟ್ಟ. ಯಾವ ಪೂಜೆಗೂ ಬಳಸದೇ ಇರಲಿ ಅಂತ. ಕ್ಯಾದಗಿ ಹೂನ ಯಾರು ಯಾವ ಪೂಜೆಗೂ ಬಳಸಂಗಿಲ್ಲ ರೀ, ಅವನ್ನ ತಲೆಯಾಗಿಟ್ಟುಕೊಳ್ಳೋ ಕಷ್ಟ ಬಳಸ್ತಾರೋ. ಭಾಳ ಅಪರೂಪಕ್ಕೆ ಆ ಕ್ಯಾದಗಿ ಗಿಡಗಳು ಸಿಗುತ್ತಾವ್ರು. ಅಪರೂಪಕ್ಕೆ ವರ್ಷಿಗೆ ಒಂದು ಸೀಸನ್ನೊಳಗೆ ಹೂ ಬೆಳಿತೈತಿ. ಆ ಹೂ ಭಾಳ ವಾಸನೆ ಇರ್ತೈತಿ, ಭಾಳ ಸುಂದರವಾಗಿರ್ತೈತಿ. ಆದರೆ ಅದು ಪೂಜೆಗೆ ಸಲ್ಲಲ್ದಂಗೆ ಆಗಿ ಹೋಗಿಬಿಟ್ಟೈತಿ ಶಾಪದಿಂದಾಗಿ.